टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬ ಆಚರಣೆ ಹಿನ್ನೆಲೆ ಇವತ್ತು ಅವರ ಸಮಾಧಿಯ ಬಳಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿರುವಂಥದ್ದು ದೃಶ್ಯದಲ್ಲಿ ನೀವು ಗಮನಿಸಬಹುದು. ಕಂಠೀರವ ಸ್ಟುಡಿಯೋದ ಬಳಿ ಇರುವಂತಹ ಅವರ ಸಮಾಧಿಯ ಬಳಿ ಬೆಳಿಗ್ಗೆ 6 ಗಂಟೆಗೆ ಅಭಿಮಾನಿಗಳ ದಂಡು ನೆರೆದಿರುವಂಥದ್ದು. ಮಧ್ಯರಾತ್ರಿಯಿಂದನೇ ಸಹ ಇಲ್ಲಿ ಅಭಿಮಾನಿಗಳ ದಂಡು ನೆರೆದಿತ್ತು. ರಾತ್ರಿ ಪಟಾಕಿ ಹೊಡೆದು ಕೇಕನ್ನು ಕತ್ತರಿಸಿ ಸಂಭ್ರಮವನ್ನು ಅಭಿಮಾನಿಗಳು ಆಚರಿಸಿದ್ರು. ಆದರೆ ಮಧ್ಯರಾತ್ರಿ ಯಾರನ್ನೂ ಸಹ ಸಮಾಧಿಯ ದರ್ಶನಕ್ಕೆ ಬಿಟ್ಟಿಲ್ಲ. ಹೀಗಾಗಿ ರಾತ್ರಿಯಿಂದಲೂ ಸಹ ಕೆಲವರು ಇಲ್ಲಿ ಕಾಯ್ತಾ ಇದ್ದಾರೆ. ಇನ್ನು ಬೆಳಗ್ಗೆ 6 ಗಂಟೆಗೆ ಇಲ್ಲಿ ಹೂವಿನ ಬೊಕ್ಕೆಗಳನ್ನು ಹಿಡಿದು ಅವರ ಫೋಟೋಗಳನ್ನು ಹಿಡಿದು ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿರುವಂತಹ ದೃಶ್ಯವನ್ನು ನೀವು ಗಮನಿಸಬಹುದು. ಇನ್ನು ಈ ಒಂದು ರಾಜ್ಕುಮಾರ್ ಸ್ಮಾರಕ ಏನಿದೆ ಇಲ್ಲಿ ಅಪ್ಪು ಅವರ ಸಮಾಧಿ ಇರುವಂಥದ್ದು. ಸದ್ಯಕ್ಕೆ ಇಲ್ಲೊಬ್ರು ಅಭಿಮಾನಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಎಲ್ಲಿಂದ ಬಂದಿದ್ದೀರಾ? ಸರ್, ನಾವು ಹಾವೇರಿ ಅಂತ ರಾಣೇಂದ್ರ ಅಂತ ಬಂದೆವು. ರಾತ್ರಿ 9 ಗಂಟೆಯಿಂದ ಬಂದೆ. 3 ಗಂಟೆಗೆ ಬಂದ್ರಿ. ಇದು ಅಪ್ಪು ಅವ್ರನ್ನ ಎಷ್ಟು ಮಿಸ್ ಮಾಡ್ಕೋತೀರಾ ಇವತ್ತು? ಭಾಳ ಇದು ಮಾಡ್ಕೊಂತ, ಭಾಳ ಊಟ ಹೋಗಲ್ರಿ, ಏನು ನೋಡ್ರಿ, ಭಾಳ ಚಿಂತೆ ಇರ್ತದೆ ಅಷ್ಟೇ. ಅಪ್ಪು ಅವ್ರು ಇದ್ದಾಗ ಅವ್ರನ್ನ ಮೀಟ್ ಮಾಡಿದ್ರಾ? ಹುಟ್ಟುಹಬ್ಬದ ದಿನ ಅವ್ರನ್ನ ಭೇಟಿ ಮಾಡಿ ಶುಭಾಶಯ ಕೋರಿದ್ರಾ? ಭೇಟಿ ಮಾಡಿದ್ದೇವೆ. ಯಾವಾಗ ಭೇಟಿ ಮಾಡಿದ್ರಿ ಅಪ್ಪು ಅವ್ರನ್ನ? ಇದ್ದಾಗನ ಅವಾಗ ಭೇಟಿ ಮಾಡಿದ್ರಿ. ಓಕೆ, ಈ ರೀತಿಯಾಗಿ ಸಾಕಷ್ಟು ಅಭಿಮಾನಿಗಳು ಇಲ್ಲಿ ಬಂದು ಅಂದ್ರೆ ಅಪ್ಪು ಅವರ ಸಮಾಧಿ ಬಳಿ ಪೂಜೆ ಮಾಡಬೇಕು ಅಥವಾ ಅಪ್ಪು ಅವರ ಸಮಾಧಿಯಲ್ಲಿ ದರ್ಶನವನ್ನ ಮಾಡಬೇಕು ಅಂತ ಕಾಯ್ಕೊಂಡಿರುವಂಥದ್ದು. ಇನ್ನು ಈ ಒಂದು ಸಮಾಧಿಯ ಹೊರಗಡೆ ಏನಿದೆ ಇಲ್ಲಿ ಸಾಕಷ್ಟು ಸ್ಟಾಲ್ಗಳನ್ನು ಸಹ ಹಾಕಿರುವಂಥದ್ದು. ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ರಕ್ತದಾನ ಶಿಬಿರವನ್ನು ಸಹ ಇವತ್ತು ಏರ್ಪಡಿಸಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಬೆಳಗ್ಗೆ 6 ಗಂಟೆಯಿಂದನೇ ಇಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳು ಬ್ಲಡ್ ಡೊನೇಷನ್ಗೆ ನಡೀತಾ ಇದೆ ಅಂತ ಹೇಳಿ ಇನ್ನು ಸಾಕಷ್ಟು ಸ್ಟಾಲ್ಗಳನ್ನು ಸಹ ಇಲ್ಲಿ ಆಗ್ತಾ ಇರುವಂಥದ್ದು. ಅಪ್ಪು ಅವರ ಫೋಟೋಗಳಾಗಲಿ ಅಥವಾ ಅವ್ರ ಸಂಬಂಧಪಟ್ಟಂತಹ ಯಾವುದೇ ಒಂದು ಬೇರೆ ವಿಚಾರಗಳಿಗಾಗಿ ಸಂಬಂಧಪಟ್ಟಂತೆ ಮಾರಾಟ ಆಗಿರ್ಬೋದು ಅಥವಾ ಈ ರೀತಿ ರಕ್ತದಾನ ಶಿಬಿರದ ಥರ ಈ ರೀತಿಯಾಗಿ ಇಲ್ಲಿ ಸ್ಟಾಲ್ಗಳನ್ನು ಆಗ್ತಾ ಇರುವಂಥದ್ದು. ಇನ್ನು ಈ ಒಂದು ಸ್ಟಾಲ್ನಲ್ಲಿ ಇವತ್ತು ಅನ್ನದಾಸೋಹವನ್ನು ಏರ್ಪಡಿಸಿರುವಂಥದ್ದು. ಪುನೀತ್ ರವರ 50ನೇ ವರ್ಷದ ಹುಟ್ಟುಹಬ್ಬ ಹಿನ್ನೆಲೆ ಈ ಅನ್ನದಾಸೋಹವನ್ನು ಏರ್ಪಡಿಸಿರುವಂಥದ್ದು. ರಾತ್ರಿಯಿಂದನೇ ಸಹ ಇಲ್ಲಿ ಅನ್ನದಾಸೋಹಕ್ಕೆ ಸಿದ್ಧತೆಯನ್ನ ಆಗಿರುವಂಥದ್ದು. ಇಲ್ಲಿ ಬನ್ನಿ, ಇಲ್ಲಿ ಈ ಒಂದು ಅನ್ನದಾಸೋಹ ಏರ್ಪಡಿಸುವವ್ರನ್ನ ನಾವು ಮಾತಾಡಿಸ್ತೀವಿ. ಸರ್, ಹೇಳಿ ಸರ್, ಅನ್ನದಾಸೋಹ ಏರ್ಪಡಿಸಿದ್ರ? ಸರ್, ನಾವು ಅಲ್ಲೇ ಪುನೀತ್ ಸರ್ ತೀರೋಗಿ ಇವತ್ತು 3 ವರ್ಷ ಆಯ್ತು. ನಾವಿಲ್ಲಿ ಸತತವಾಗಿ ನಾವು ಹಾಲು ಸಂಗ್ರಹ ಮಾಡಿ ಅವತ್ತಿಂದ ಅನ್ನದಾನ ಮಾಡ್ಕೊಡ್ತಾ ಇದ್ದೀವಿ. ಇವಾಗ್ಲೂ ಮಾಡ್ತೀವಿ, ಮುಂದೆನೂ ಮಾಡ್ಕೊ ಹೋಗ್ತೀವಿ. ಎಷ್ಟು ಜನರಿಗೆ ಅನ್ನದಾಸೋಹ ಇವತ್ತು? ಒಂದು 2,000 ಜನಕ್ಕೆ ಮಾಡಿದ್ದೀವಿ. ಪ್ರತಿ ವರ್ಷ ಮಾಡ್ತಾ ಇದ್ದೀರಾ ಸರ್? ಸರ್, ಅದು ಅವ್ರು ತೀರೋ ದಿವಸ ಮಾಡ್ತೀವಿ, ಮತ್ತೆ ಹುಟ್ಟದ ಹಬ್ಬಕ್ಕೂ ಮಾಡ್ತೀವಿ. ನಮ್ಮ ಸಂಘದ ಕಡೆಯಿಂದ ನಾವು ಮಾಡ್ತೀವಿ ಸರ್. ಯಾವ ಸಂಘ ನಿಮ್ದು ಸರ್? ನೋಡಿ, ಡಾಕ್ಟರ್ ರಾಜ್ ಅಂಬಿ ಅಪ್ಪು ಬೀದಿ ಬೀದಿ ವ್ಯಾಪಾರಿಗಳ ಸಂಘ. ಎಲ್ಲ ಸಿದ್ಧತೆಗಳಾಗಿದೆಯಾ? ಎಲ್ಲ ರೆಡಿ ಇದೆ ಸರ್. ನಮ್ಮ ಮಾನ್ಯ ಶಾಸಕರು ಗೋಪಾಲಣ್ಣರು ಬರ್ತಾರೆ. ಅವ್ರು ಬಂದ್ಮೇಲೆ 8 ಗಂಟೆ ಪೂಜೆ ಆದ್ಮೇಲೆ ನಾವು ಪ್ರಾರಂಭ ಮಾಡ್ತೀವಿ. ಇದು ಇಲ್ಲಿ ಅನ್ನದಾಸೋಹಕ್ಕೆ ಏರ್ಪಡಿಸಿರುವಂತಹವರ ಮಾತಾಗಿರೋದು. ಒಟ್ಟಿನಲ್ಲಿ ಅಪ್ಪು ಸಮಾಧಿಯ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ನೆರೆದಿದ್ದು ಅನ್ನದಾಸೋಹ ಆಗಿರ್ಬೋದು, ರಕ್ತದಾನ ಶಿಬಿರ ಆಗಿರ್ಬೋದು, ಈ ರೀತಿಯಾಗಿ ಅಪ್ಪು ಅವ್ರನ್ನ ನೆನೆಸ್ಕೊಳ್ಳುವಂತಹ ಒಂದು ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಮಹೇಂದ್ರ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.